ನಮಸ್ಕಾರ ದೇವರು. ಡೇ 74 ವಿಲಾಗ್ಗೆ ಇವತ್ತು ಸಂಡೇ ಇದ್ದ ಕಾರಣ ವರ್ಕೌಟ್ ಇಲ್ಲ. ವಾಲಿಬಾಲ್ ಆಡೋದಂತ ಹೇಳ್ಬಿಟ್ಟು ನಾವು ವಾಲಿಬಾಲ್ ಆಡೋಕ್ಕೆ ಸ್ಟಾರ್ಟ್ ನೋಡಿ. ಫ್ರೆಂಡ್ಸ್ ಅಂದರೆ ಈ ಥರ ಇರಬೇಕು. ಆದಮೇಲೆ ವಾಲಿಬಾಲ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸ್ಟಾರ್ಟಿಂಗ್ನಲ್ಲಿ ನೋಡ್ಬೋದು, ಒಬ್ಬ ಜಿಮ್ನಲ್ಲಿ ಸೇರ್ಕೊಂಡಾದಮೇಲೆ ವಾಲಿಬಾಲ್ ಆಡಿದ್ರೆ ಏನು ಸ್ಟ್ರೆಂತ್ ಅಂತ ಹೇಳ್ಬಿಟ್ಟು, ವಾಲಿಬಾಲ್ ಆಡೋದ್ರಿಂದ ಎಲ್ಲ ಮಸಲ್ಸೂ ವರ್ಕೌಟ್ ಆಗ್ತವೆ. ಹಾಗೆ ನಮ್ಮ ಹುಡುಗರು ಎಲ್ಲರೂ ಚೆನ್ನಾಗಿ ಆಡ್ತಾರೆ ವಾಲಿಬಾಲು. ಹಾಗಾಗಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ನಲ್ಲಿ ಏನು ಅಟ್ಯಾಚ್ಡ್ ಇರಬೇಕು. ಹಾಗಾದರೆ ಲೈಫು ಎಂಜಾಯ್ಮೆಂಟ್ ಇರುತ್ತೆ. ಅದಕ್ಕೆ ಎಲ್ಲ ಸ್ಪೋರ್ಟ್ಸಲ್ಲಿ ಕೆಲವೊಂದು ಯಾವುದಾದ್ರೂ ಒಂದನ್ನು ರೂಢಿ ಹಾಕೋಬೇಕು ಲೈಫಲ್ಲಿ. ಭಾಳ ಅಂದರೆ ಭಾಳ ಮೈಂಡ್ ಫ್ರೀ ಇರುತ್ತೆ. ಒನ್ ಅವರ್ ಅದನ್ನ ಟಚ್ ಮಾಡ್ಕೊತ ಇರಬೇಕು ಗೇಮ್ನಲ್ಲಿ ಯಾವಾಗಲೂ. ವೀಕ್ಲಿ ಆದರೆ ಪರ್ ಡೇ 1 ಅವರ್ ಕೊಡಿ ಸ್ಪೋರ್ಟ್ಸಿಗೆ. ಜಿಮ್ಗೆ 1 ಅವರು, ಸ್ಪೋರ್ಟ್ಸ್ಗೆ 1 ಅವರ್ ಟೈಮ್ ಕೊಟ್ಟು ನೋಡಿ ಲೈಫ್ ಯಾವ ಥರ ಲೀಡಿಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಜಿಮ್ ಲೈಫು ನಿಮ್ಮನ್ನು ಒಂದು ಲೆವೆಲಲ್ಲೇ ತಗೊಂಡೋಗುತ್ತೆ. ಅದಾದಮೇಲೆ ಸ್ಪೋರ್ಟ್ಸ್ ಲೈಫ್ ಇದೆಯಲ್ಲ, ಕೆಲವೊಂದು ಟೈಮ್ ಸೋಲು ಗೆಲುವು ಅಂತ ಹೇಳ್ಬಿಟ್ಟು ಅದು ನಿಮ್ಮನ್ನು ಪ್ರಾಕ್ಟೀಸ್ ಮಾಡಿಸುತ್ತೆ ಯಾವಾಗಲೂ ಲೈಫ್ನಲ್ಲಿ ಯಾವ ಥರ ಇರಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಒಂದು ಯಾವುದಾದ್ರೂ ಸ್ಪೋರ್ಟ್ಸಲ್ಲಿ ಯಾವಾಗಲೂ ಟಚ್ಚಲ್ಲಿರಿ. ಸ್ಪೋರ್ಟ್ಸ್ ಬಿಡೋಕೆ ಹೋಗಬೇಡಿ. ಡೇ 74ನಲ್ಲಿ ಎಂಡ್ ಮಾಡ್ತಾನೆ. ಲವ್ ಯು ಆಲ್, ಟೇಕ್ ಕೇರ್.